ಆತ್ಮೀಯರೇ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಗಣಿತ ಪ್ರಕಾಶ ಭಾಗ 2 ರಚನೆಗಳೊಂದಿಗೆ ಆಟ ಪುಟ ಸಂಖ್ಯೆ 71ರಲ್ಲಿ ಬರ್ತಕ್ಕಂಥ ಛಾಯೆಗೊಳಿಸಿದ ಆಕೃತಿಗಳು. ತಾವು ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿ, ಇದನ್ನು ರಚಿಸಿ ಅಂತೇಳಿ, ಅಂದ್ರೆ ಇದನ್ನು ರಚಿಸಿ ನಿಮ್ಮ ಇಚ್ಛೆಯ ಅಳತೆಗಳನ್ನು ತೆಗೆದುಕೊಳ್ಳಿ. ನಾವು 4 ಬಾಹುಗಳಿರುವ ದೊಡ್ಡ ಆಕೃತಿ ಮತ್ತು ಚಿಕ್ಕದಾಗಿರೋ ಆಕೃತಿಗಳು ಚೌಕಗಳಾಗಿವೆ ಎಂಬುದನ್ನು ಗಮನಿಸಿ. ಇಲ್ಲಿ 4 ಬಾಹುಲಿರ್ತಕ್ಕಂಥ ಒಂದು ದೊಡ್ಡ ಆಕೃತಿ ಇದೆ, ಅದರೊಳಗಡೆ ಚಿಕ್ಕ ಚಿಕ್ಕ ಆಕೃತಿಗಳು ನೋಡಿ, ಚಿಕ್ಕ ಚಿಕ್ಕ ಆಕೃತಿಗಳಿದ್ದಾವೆ. ಚೌಕಗಳಾಗಿವೆ ಎಂಬುದನ್ನು ಗಮನಿಸಿ. ಚೌಕಗಳಾಗಿವೆ ಎಂಬುದನ್ನು ಗಮನಿಸಿ. ನೋಡಿ, ಇದನ್ನು ಯಾವ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡೋದು, ರಚನೆ ಮಾಡೋದು ಹೇಗೆ ಅಂತಕ್ಕಂಥದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ವಿಡಿಯೋಗಳಿಗೆ ಸಂಬಂಧಪಟ್ಟಂತ ಒಂದು ಕಾಮೆಂಟ್ ಅನ್ನು ಕೂಡ ನೀವು ತಿಳಿಸಬಹುದಾಗಿದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಪುಟ ಸಂಖ್ಯೆ 71ರಲ್ಲಿ ಈ ರೀತಿಯ ಒಂದು ಚೌಕವನ್ನು ಕೊಟ್ಟಿದ್ದಾರೆ. ಆ ಚೌಕದ ಒಳಗಡೆ ಮತ್ತೆ ಸಣ್ಣ ಸಣ್ಣ ಚೌಕಗಳು ಬರ್ತವೆ. ಈ ಚೌಕವನ್ನ ಯಾವ ರೀತಿ ರಚನೆ ಮಾಡೋದು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಒಂದು 4 ಸೆಂಟಿಮೀಟರ್ ಅಳತೆಯ ಒಂದು ಚೌಕವನ್ನ ರಚನೆ ಮಾಡ್ಬೇಕು. ಈಗ ಆಲ್ರೆಡಿ ನಾನು ಇಂದಿನ ಬಹಳಷ್ಟು ವಿಡಿಯೋಸ್ಗಳಲ್ಲಿ ಹೇಳಿದ್ದೇನೆ, ಚೌಕಗಳನ್ನ ಆಗ್ಲಿ ಆಯತಗಳನ್ನಾಗ್ಲಿ ರಚನೆ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ಸೇಮ್. ಚೌಕ ಮತ್ತು ಆಯತನ ರಚನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಏನು ತುಂಬಾ ವ್ಯತ್ಯಾಸಗಳು ಏನು ಕೂಡ ಬರೋದಿಲ್ಲ. ರೂಲರ್ ಬಳಸಿ 8 ಸೆಂಟಿಮೀಟರ್ಗೆ ಸಮಾನವಾದ AB ರೇಖೆಯನ್ನ ಎಳೆಯಿರಿ. 8/4 ಇಸ್ ಈಕ್ವಲ್ ಟು 2, ಅಂದ್ರೆ 4ರಿಂದ 8 ಭಾಗ ಮಾಡಿದ್ರೆ 2 ಸೆಂಟಿಮೀಟರ್ ಬರುತ್ತೆ. 2ರಂತೆ ನಾವು 2 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಸಣ್ಣ ಚೌಕಗಳನ್ನು ಎಳೆಯೋಣ. ಪ್ರೊಟ್ರಾಕ್ಟರ್ ಬಳಸಿ ಎ ಮತ್ತು ಬಿ ನಲ್ಲಿ ಲಂಬರೇಖೆಗಳನ್ನ ಎಳೆಯಿರಿ. ರೂಲರ್ ಬಳಸಿ ಎ ನಲ್ಲಿ ಲಂಬರೇಖೆ ಮೇಲೆ ಪಿ ಬಿಂದುವನ್ನು ಗುರುತಿಸಿ. ಇದರಿಂದ ಎ ಪಿ 8 ಸೆಂಟಿಮೀಟರ್. ರೂಲರ್ ಬಳಸಿ ಬಿ ನಲ್ಲಿ ಲಂಬರೇಖೆ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ. ಇದರಿಂದ ಬಿ ಕ್ಯೂ 8 ಸೆಂಟಿಮೀಟರ್. ರೂಲರ್ ಬಳಸಿ ಪಿ ಮತ್ತು ಕ್ಯೂ ಅನ್ನು ಸೇರಿಸಿ ಮತ್ತು ಪಿ ಮತ್ತು ಕ್ಯೂ ಮೇಲಿನ ರೇಖೆಗಳನ್ನು ಅಳಿಸಿ ಹಾಕಿ ಅಂತೇಳಿ. ನೋಡಿ, ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ ಚಿತ್ರ ತೋರಿಸ್ಕೊಂಡು. ಎ ಬಿ 8 ಸೆಂಟಿಮೀಟರ್ ಇರುವಂತೆ ಒಂದು ರೇಖೆಯನ್ನು ಎಳಿತೀರಿ. ರೇಖಾಖಂಡ, ರೇಖೆ ಏನಾದರೂ ಕೂಡ ಹೇಳ್ಬೋದು. ಎ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟುಕೊಂಡು 90 ಡಿಗ್ರಿಗೆ ಮಾರ್ಕ್ ಮಾಡ್ತೀರಿ. 90 ಡಿಗ್ರಿಗೆ ಮಾರ್ಕ್ ಮಾಡಿದ ನಂತರದಲ್ಲಿ ಎ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನ ಎಳಿತೀರಿ. ಈ ಲಂಬ ರೇಖೆಯನ್ನು ಎಳಿತಕ್ಕಂಥ ಸಂದರ್ಭದಲ್ಲಿ ನೀವು ಎಷ್ಟು ಅಳತೆ ಅಂತ ಇಟ್ಕೊಂಡಿರಲ್ಲ, ಒಟ್ಟು ಉದ್ದಾಗಿ ಒಂದು ಲಂಬ ರೇಖೆಯನ್ನು ಎಳಿತೀರಿ. ಮತ್ತೆ ಬಿ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಕೊಂತೀರಿ. 90 ಡಿಗ್ರಿಯ ಜಾಗದಲ್ಲಿ ಮಾರ್ಕ್ ಮಾಡ್ತೀರಿ. ಬಿ ಬಿಂದುವಿನಿಂದ ಆ 90 ಡಿಗ್ರಿ ಮಾರ್ಕ್ ಮಾಡಿರ್ತಿರಲ್ಲ, ಅದರ ಮೇಲೆ ಹೋಗೋ ರೀತಿಯಲ್ಲಿ ಒಂದು ಲಂಬ ರೇಖೆಯನ್ನು ಎಳಿತೀರಿ. ಅದಾದ ನಂತರದ ಎಳೆದ ನಂತರದಲ್ಲಿ ಏನೋ ಮೊದಲಿಗೆ ನೀವು ಎಳೆದಿರ್ತೀರಿ. ಎಳೆದ ನಂತರದಲ್ಲಿ ನೀವು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು 8 ಇಲ್ಲಿಗೆ ಅಳತೆ ಪಟ್ಟಿಯನ್ನು ಇಟ್ಕೊಂತೀರಿ. 8 ಸೆಂಟಿಮೀಟರ್ ಅಂತರದಲ್ಲಿ ಪಿ ಬಿಂದುವನ್ನು ಗುರುತಿಸ್ತೀರಿ. ನೋಡಿ, ಇಲ್ಲಿ ಬಿ ಬಿಂದುವಿನಿಂದ ಅಳತೆ ಪಟ್ಟಿಯನ್ನು ಇಟ್ಕೊಂಡು 8 ಸೆಂಟಿಮೀಟರ್ ಅಂತರದಲ್ಲಿ ಕ್ಯೂ ಬಿಂದುವನ್ನ ಗುರುತಿಸ್ತೀರಿ. ಇವೆರಡೂ ಕೂಡ ಲಂಬ ರೇಖೆಯಾಗಿದೆ, ತಾವು ಗಮನಿಸ್ತೀರಿ. ಇಲ್ಲಿ ನೋಡಿ, ಮಾರ್ಕ್ ಮಾಡಿದೀವಿ, ಅಂದ್ರೆ 90 ಡಿಗ್ರಿ ಅಂತ ಇವು ಲಂಬ ರೇಖೆಗಳು ಅಂತೇಳಿ. ಸೊ 8 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ, ಈ ರೀತಿ ನೀವು ಮಾರ್ಕ್ ಮಾಡಿದ ನಂತರದಲ್ಲಿ ಈ ಪಿ ಮತ್ತು ಕ್ಯೂ ಅನ್ನ ಸೇರಿಸ್ತೀರಿ. ಕ್ಯೂ ಅನ್ನ ಸೇರಿಸಿ ಮೇಲ್ಭಾಗದಲ್ಲಿ ಇರುತ್ತಲ್ಲ ಏನಾರ ಎಕ್ಸ್ಟ್ರಾ ರೇಖೆಗಳು, ಅದನ್ನ ಎಲ್ಲಾನು ಕೂಡ ಅಳಿಸಿ ಹಾಕ್ತೀರಿ. ಆಗ ನಮಗೆ ಎ ಬಿ ಪಿ ಕ್ಯೂ ಒಂದು ಚೌಕ ಸಿಗುತ್ತೆ. ನೋಡಿ, ಈ ಆಕೃತಿಗಳಿಗೆ ಹೆಸರನ್ನ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಹಿಂದಿನ ಸುಮಾರು ವಿಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೇನೆ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಉಂಟಾಗಿರ್ತಕ್ಕಂಥ ಅನುಮಾನಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾನು ಯಾವುದೇ ಒಂದು ವಿಚಾರಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ನಾವು ಆಸ್ ಯೂಶುವಲ್ ಟೀಚರ್ಸ್ಗಳು ಏನ್ ಮಾಡ್ತೀವಿ, ಎ ಬಿ ಅಂತಲೇ ಬಳಸ್ತಾ ಇರ್ತೀವಿ. ಹಾಗಾಗಿ ಮಕ್ಳಿಗೆ ಹೇಳ್ಬೇಕು, ನೀನು ಎ ಬಿ ಅಂತಲೇ ಇಟ್ಕೋಬೇಕು ಅಂತೇನೆಲ್ಲ, ಸಿ ಡಿ ಅಂತ ಇಟ್ಕ, ಪಿ ಕ್ಯೂ ಅಂತ ಇಟ್ಕ, MN ಅಂತ ಇಟ್ಕ, ಎಲ್ಲ ಒಟ್ಟು ವಾಟ್ ಎವರ್ ಇಟ್ ಮೇ ಬಿ, ನೀವು ಯಾವ ಅಕ್ಷರಗಳನ್ನು ಬೇಕಾದ್ರೂ ಕೂಡ ಬಳಸಿ ಇಟ್ಕೋಬಹುದು ಅಂತಕ್ಕಂಥದ್ದನ್ನ ನಾವು ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಈ ರೀತಿ ಒಂದು ಚೌಕವನ್ನ ರಚನೆ ಮಾಡಿದೆ. ಇದನ್ನ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದೆ, ಯಾಕೆಂದ್ರೆ ಇಂದಿನ ಬಹಳಷ್ಟು ವಿಡಿಯೋಸ್ಗಳಲ್ಲಿ ನಾವು ಚೌಕ ಮತ್ತು ಆಯತ ರಚನೆಯನ್ನು ಹೇಳ್ತೀವಿ. ಈಗ ನಮ್ಗೆ 8 ಸೆಂಟಿಮೀಟರ್ 4 ಬಾಹುಗಳು ಕೂಡ 8 ಸೆಂಟಿಮೀಟರ್ ಇರತಕ್ಕಂಥ ಒಂದು ಚೌಕವನ್ನ ನಾವು ರಚನೆಯನ್ನ ಮಾಡಿದ್ದೀವಿ. ಎರಡನೇ ಹಂತ ಏನ್ ಮಾಡ್ತೀವಿ ನೋಡಿ, ಎ ಬಿ ಬಿ ಕ್ಯೂ ಕ್ಯೂ ಪಿ ಮತ್ತು ಪಿ ಎ ರೇಖೆಗಳ ಮೇಲೆ ರೂಲರ್ ಬಳಸಿ 2 ಸೆಂಟಿಮೀಟರ್ ದೂರದಲ್ಲಿ ಬಿಂದುಗಳನ್ನು ಗುರುತಿಸಿ. ನೋಡಿ, ಎ ಬಿ ಬಿ ಕ್ಯೂ ಕ್ಯೂ ಪಿ ಪಿ ಎ, ಅರ್ಥ ಆಯ್ತಾ? ಈ ರೇಖೆಗಳ ಮೇಲೆ ರೂಲರ್ ಬಳಸಿ 2 ಸೆಂಟಿಮೀಟರ್ ಅಂತರದಲ್ಲಿ, ನೋಡಿ
ಈಗ ನಾನು ಇಲ್ಲಿ ಅಳತೆ ಪಟ್ಟಿಯನ್ನು ಇಟ್ಕೊಂಡು 2 ಸೆಂಟಿಮೀಟರ್ ಅಂತರದಲ್ಲಿ ಮಾರ್ಕ್ ಮಾಡ್ಕೊಂತ ಹೋಗ್ತೀನಿ. ಸೊ ಇಲ್ಲಿಯೂ ಕೂಡ 2 ಸೆಂಟಿಮೀಟರ್ ಅಂತರದಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಸೊ ಮಾರ್ಕ್ ಮಾಡಿದ ನಂತರದಲ್ಲಿ 16 ಚೌಕಗಳನ್ನು ಪಡೆಯಲು ಅಡ್ಡ ರೇಖೆಗಳು ಮತ್ತು ಲಂಬ ರೇಖೆಗಳನ್ನ ನೋಡಿ. ಅಡ್ಡ ರೇಖೆಗಳು 2 ಸೆಂಟಿಮೀಟರ್ಗೆ ಎಳೆದಿದ್ದೀನಲ್ಲ, ಎಳೆದೆ ನೋಡಿ. 1 2 3 4 1 2 3 4 4 4 16. ನಮಗೆ 16 ಚೌಕಗಳು, 16 ಸಣ್ಣ ಚೌಕಗಳು ಬಂದಿದ್ದಾವೆ. ಅವುಗಳ ಅಳತೆ 2 ಸೆಂಟಿಮೀಟರ್ ಬಾಹುವನ್ನು ಹೊಂದಿದೆ. ನೋಡಿ ಅವನೇನ್ ಹೇಳ್ತಾನೆ, ಎ ಮೂಲೆಯಿಂದ 4 ಚೌಕಗಳ ಒಳಬಾಹುಗಳನ್ನು ಅಳಿಸಿ ಹಾಕಿ 4 ಸೆಂಟಿಮೀಟರ್ ಬಾಹುವನ್ನು ಹೊಂದಿರುವ ಚೌಕವನ್ನು ಪಡೆಯಿರಿ. ಅದರಲ್ಲಿ ಒಂದು ಮೂಲೆ ಏನಲ್ಲಿದೆ, ಉಳಿದ 12 ಸಣ್ಣ ಚೌಕಗಳ ಸಮಾನಾಂತರ ಕರ್ಣಗಳನ್ನು ಎಳೆಯಿರಿ. ನಾವೇನ್ ಮಾಡ್ತೀವಿ ನೋಡಿ, ನೀವಿಲ್ಲಿ ನೋಡಿ, ಪೂರ್ತಿ ನಾವು ಈ ರೀತಿ ಒಂದು ಚೌಕವನ್ನು ಎಳೆದಿದ್ದೀವಿ. 16 ಸಣ್ಣ ಚೌಕಗಳು ಬಂದಿದೆ. ಆ ನಂತರದಲ್ಲಿ ಈ ಮೂಲೆಯನ್ನ, ಯಾವ ಮೂಲೆ, ಎ ಇದೆಯಲ್ಲ, ಈ ಮೂಲೆ 4 ಚೌಕಗಳ ಈ ಒಳಬಾಹುಗಳನ್ನ ಅಳಿಸಿ ಹಾಕ್ತೀನಿ. ನೋಡಿ. ಅಳಿಸಿ ಹಾಕಿದಾಗ ಈ ರೀತಿಯ ಒಂದು ಚೌಕ ಕಾಣುತ್ತೆ, ಸಣ್ಣ ಚೌಕ. ಆ ನಂತರದಲ್ಲಿ ಒಂದು ಮೂಲೆ ಏನಲ್ಲಿದೆ, ಉಳಿದ 12 ಸಣ್ಣ ಚೌಕಗಳ ಸಮಾನಾಂತರ ಕರ್ಣಗಳನ್ನು ಎಳೆಯಿರಿ. ಕರ್ಣಗಳು ನೋಡಿ, ಈ ರೀತಿ ಈ ಕರ್ಣಗಳನ್ನು ನಾನು ಎಳಿತೀವಿ. ಕರ್ಣಗಳನ್ನ ಎಳೆಯಿರಿ. ಕರ್ಣಗಳನ್ನು ಎಳೆದಂತ ಒಂದು ಸಂದರ್ಭ ತಾವು ಗಮನಿಸಬಹುದು ನೋಡಿ, ಎಲ್ಲವೂ ಕೂಡ 2 ಸೆಂಟಿಮೀಟರ್ಗೆ ನಾವು ಮಾರ್ಕ್ ಮಾಡಿದ್ವಿ. ಹಾಗಾಗಿ ನೋಡಿ, ಇನ್ನೂ ಕೂಡ ಲಂಬ ರೇಖೆ ಮತ್ತು ಅಡ್ಡ ರೇಖೆಗಳನ್ನ 2 ಸೆಂಟಿಮೀಟರ್ ಗುರುತು ಮಾಡಿರೋದ್ರಿಂದ ಈ ಸಣ್ಣ ಚೌಕಗಳ ಅಳತೆ 2 ಸೆಂಟಿಮೀಟರ್ ಇರುತ್ತದೆ. 4 ಭಾಗಗಳು ಸಮ, ಅಂದ್ರೆ ಚೌಕ ಅಂದ್ಮೇಲೆ 4 ಭಾಗಗಳು ಸಮ ಆಗಿರ್ತವೆ. ಮುಂದಿನದು, 12 ಸಣ್ಣ ಚೌಕಗಳಲ್ಲಿ ಕರ್ಣಗಳ ಮೇಲಿನ ಭಾಗದಲ್ಲಿ ಅಡ್ಡ ರೇಖೆಗಳನ್ನು ಎಳೆಯಿರಿ. 12 ಸಣ್ಣ ಚೌಕಗಳು ನೋಡಿ, 12 ಸಣ್ಣ ಚೌಕಗಳಾದ್ವಲ್ಲ, ಈ ಕರ್ಣಗಳ ಮೇಲಿನ ಭಾಗದಲ್ಲಿ ಹಿಂಗೆ ಅಡ್ಡ ರೇಖೆ ಎಳೆಯಿರಿ. ಹಿಂಗೆ ಈ ರೀತಿ ಎಳೆಯಿರಿ. ಎಳಿತಾ ಇದ್ದಾರಾ ನೋಡಿ. ಎಳೆದಾಗ ನಮ್ಗೆ ಈ ರೀತಿಯ ಒಂದು ಚೌಕ ಸಿಗುತ್ತೆ. ಒಂದು ಚೌಕದಲ್ಲಿ 12 ಸಣ್ಣ ಚೌಕಗಳನ್ನು ಹೊಂದಿರುವ ಚೌಕ ಲಭ್ಯ ಆಗತ್ತೆ. ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಕೃತಿಯನ್ನು ಯಾವ ರೀತಿ ನಾವು ರಚನೆ ಮಾಡೋದು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋದ್ವಿ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.